ಟೀಚರ್ ಮಸ್ತ್ ಆಗಿದೆ ಅಣ್ಣ, ಸೂಪರ್ ಆಗಿದೆ. ಡೈಲಾಗ್ಸು ಚೆನ್ನಾಗಿದೆ, ಕಾಮಿಡಿ ಎಲ್ಲ ಸೂಪರ್ ಆಗಿ. ಆದರೆ ಜನ ಬಂದು ಸಪೋರ್ಟ್ ಮಾಡ್ಬೇಕು ಅಷ್ಟೇ. ಪಿಕ್ಚರ್ಗೆ, ಒಳ್ಳೆ ಪಿಕ್ಚರ್ಗೆ ಸಪೋರ್ಟ್ ಮಾಡಬೇಕು ಅಷ್ಟೇ. ಸೂಪರ್, ಒಳ್ಳೆ ಫ್ಯಾಮಿಲಿ ಕುಂತು ನೋಡೋ ಅಂಥ ಫಿಲಮು. ನಮ್ಮ ಕರ್ನಾಟಕದ ಬಗ್ಗೆ ಹೆಮ್ಮೆ ಆಗಿದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲ ಕಲಾವಿದರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ಕತೆ ಇದೆ, ನೋಡಿದರೆ ಕ್ಲೈಮ್ಯಾಕ್ಸಲ್ಲಿ ನಮಗೆ ಅಳು ಬಂತು. ಒಳ್ಳೆ ಕತೆ, ಇಂಥ ಕತೆ ಇರಬೇಕು. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಸುಮಾರು ದಿನದಿಂದ ಇಂಥ ಪಿಕ್ಚರ್ ಬಂದಿದೆ ಕರ್ನಾಟಕ ಜನತೆಗೆ. ಸರ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಸರ್. ನಿರ್ದೇಶಕರಾಗಲಿ ನಟ ನಟಿಯರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಾಲದಲ್ಲಿ ಇಂಥ ಟೈಮ್ನಲ್ಲಿ ಕನ್ನಡ ಚಿತ್ರಗಳೇ ಓಡ್ತಾ ಇಲ್ಲ. ಇಂಥ ಸಿನಿಮಾಗಳು ನೋಡಿದ್ರೆ ಖಂಡಿತ ಎಲ್ಲ ಪ್ರೇಕ್ಷಕರು ಬರ್ತಾರೆ, ಖಂಡಿತ ನೋಡ್ತಾರೆ. ಮತ್ತೆ ಕನ್ನಡ ಚಿತ್ರರಂಗ ಬೆಳೆಯುತ್ತೆ ಸರ್, ಅದರ ಅನುಮಾನನೇ ಇಲ್ಲ ಸರ್. ಖಂಡಿತ ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ಮನೆ ಮಂದಿ ಎಲ್ಲ ನೋಡಬೇಕು ಸರ್. ಕತೆ ಇಲ್ಲ ಎಲ್ಲ ಅದೇ ಅದು ಲೈಫಲ್ಲಿ ಏನಾಗುತ್ತೆ ಅದನ್ನ ತೋರಿಸಿದ್ದಾರೆ. ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಮೂವಿ, ಫನ್ ಫೀಲ್ಡ್. ಫಸ್ಟ್ ಹಾಫ್ ತುಂಬ ಫನ್ ಫೀಲ್ಡ್ ಇದೆ, ತುಂಬ ಚೆನ್ನಾಗಿದೆ. ಎಮೋಷನಲ್. ಫೋಟೋಗ್ರಾಫರ್ಗಳನ್ನ ಒಂದು ಸ್ಕ್ರೀನ್ ಮೇಲೆ ತಂದಿರ್ತಕ್ಕಂಥ ಏನು ಲಿಖಿತ್ ಶೆಟ್ಟಿ ಮತ್ತು ಅವ್ರ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಭಾಳ ವಿಶೇಷವಾಗಿ ಆ ಚಿತ್ರದಲ್ಲಿ ಒಂದು ವರ್ಡು ಫೋಟೋಗ್ರಾಫರ್ಸ್ಗಳನ್ನ ಹರ್ಟ್ ಮಾಡಿದೆ. ಆ ಹರ್ಟ್ ಮಾಡಿರ್ತಕ್ಕಂಥ ಶಬ್ದವನ್ನು ತೆಗಿಬೇಕು ಅಂತೇಳಿ ಇಡೀ ರಾಜ್ಯದ ಛಾಯಾಗ್ರಾಹಕರ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೇವೆ. ಹಾಗಾಗಿ ದಯಮಾಡಿ ಆ ಒಂದು ವರ್ಡನ್ನು ಆ ಟೀಮು, ಚಿತ್ರತಂಡ ಅದನ್ನು ಬೀಪ್ ಮಾಡೋದು ಅಥವಾ ಅದನ್ನು ರಿಮೂವ್ ಮಾಡೋದು ಒಂದು ಮಾಡಿಕೊಟ್ರೆ ಸೊ ರಾಜ್ಯದಲ್ಲಿ ಎಲ್ಲ ಫೋಟೋಗ್ರಾಫರ್ಸು ಈ ಸಿನಿಮಾಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ನಾವು ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಶುಭವಾಗಿ, ಧನ್ಯವಾದ. ಸಿನಿಮಾ ಹೇಗಿತ್ತು ಸರ್? ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಅದು ಹೇಳಿದ್ನಲ್ಲ, ಫೋಟೋಗ್ರಾಫರ್ಸ್ಗಳನ್ನು ಫೋಕಸ್ ಮಾಡಿ ಈ ಸಿನಿಮಾ ಮಾಡಿದ್ದಾರೆ. ನಿಜವಾಗಿ ನಾವು ಫೋಟೋಗ್ರಾಫರ್ಸ್ಗಳು, ನಾವು ನಮ್ಮ ಚಿತ್ರಗಳನ್ನು ಬೇರೆ ಚಿತ್ರಗಳನ್ನ ತೆಗೆದು ನೋಡ್ತದೆ ಅಂಥವ್ರು ನಾವು ನಮ್ಮದೇ ಒಂದು ಚಿತ್ರ ಈ ಥರ ಬಂದಿರೋದು ನಮಗೆ ಭಾಳ ಖುಷಿ ಕೊಟ್ಟಿದೆ. ನಿಜವಾಗಿ ಚಿತ್ರ ಶತದಿನೋತ್ಸವ ಕಾಣಲಿ ಅಂತೇಳಿ ಎಲ್ಲ ಛಾಯಾಗ್ರಾಹಕರ ಪರವಾಗಿ ಆಶಿಸ್ತೀವಿ. ಆ ಒಂದು ಶಬ್ದವನ್ನು ಏನು ನಾವು ಛಾಯಾಗ್ರಾಹಕರಿಗೆ ಹರ್ಟ್ ಆಗಿದೆ, ಆ ಶಬ್ದವನ್ನು ಒಂದು ರಿಮೂವ್ ಮಾಡುವಂಥ ಕೆಲಸ ಚಿತ್ರತಂಡ ಮಾಡಿದ್ರೆ ನಮಗೆ ಭಾಳ ಖುಷಿ ಆಗುತ್ತೆ. ನಾವೆಲ್ಲ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಇದ್ದೀವಿ. ಸೊ ಅದನ್ನು ಪದ ಬಳಸಿದ್ದಾರೆ ಫೋಟೋಗ್ರಾಫರ್. ಅದೊಂದಕ್ಕೋಸ್ಕರ ನಾವು ವಿಷಯ ಪಿಕ್ಚರ್ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವಾಗೆಲ್ಲ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯ್ತಾ? ಪ್ರಾಬ್ಲಮ್ ಸಿನಿಮಾ ಇದೆ, ಮಾತಾಡ್ತೀವಿ ಸರ್. ಸಿನಿಮಾ ಆಗಿದೆ, ಸಿನಿಮಾ ಟಚಿಂಗ್ ಆಗಿದೆ. ತುಂಬ ಅತ್ಯುತ್ತಮವಾದ ಪ್ರೀತಿಗೆ ಬೆಲೆ ಕೊಡುವಂಥ ಚಿತ್ರ. ಇಂಥ ಚಿತ್ರಗಳು ಕನ್ನಡದಲ್ಲಿ ಇದೆಯಾ ಅಂತ ಅನಿಸುತ್ತೆ. ಯಾಕಂದರೆ ಆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಕಥೆ ಆಗ್ಬೋದು, ಚಿತ್ರಕಥೆ ಆಗ್ಬೋದು, ಡೈಲಾಗ್ ಡೆಲಿವರಿ ಆಗ್ಬೋದು, ಹೀರೋಯಿನ್ ಆಗ್ಬೋದು, ತುಂಬ ಎಫಿಷಿಯೆಂಟಾಗಿ ಎಕ್ಸ್ಪೀರಿಯನ್ಸ್ಡ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಚಿತ್ರ. ಅದ್ಭುತವಾಗಿ ಸರ್, ಸಿನಿಮಾ ತುಂಬ ಚೆನ್ನಾಗಿದೆ. ನೋಡಿ, ಒಬ್ಬ ಫೋಟೋಗ್ರಾಫರ್ ಅಂದರೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಫೋಟೋಗ್ರಾಫರ್ ಆಗಿ ಅವನಿಗೆ ಲವ್ ಯಾವ ರೀತಿ ಅಟ್ಯಾಕ್ ಆಗುತ್ತೆ, ಆ ಫೀಲಿಂಗ್ಸ್ನ ಅವನು ಯಾವ ರೀತಿ ವ್ಯಕ್ತಪಡಿಸ್ತಾರೆ. ಒಂದು ಕಡೆ ಅವನಿಗೆ ದುಡಿಬೇಕು ಅಂತ ಆಸೆ, ಒಂದು ಕಡೆ ಒಂದು ಅಚೀವ್ಮೆಂಟ್ ಮಾಡಬೇಕು, ದುಡಿಬೇಕು. ಅವನಿಗೆ ಪ್ರೀತಿ ಅನ್ನೋದೇ ಬರಲ್ಲ. ಆದರೂ ಪ್ರೀತಿ ಅಂತ ಬಂದಾಗ ಅದನ್ನು ಯಾವ ರೀತಿ ಅವನು ತಗೊಳ್ತಾನೆ, ಅದನ್ನು ಎಷ್ಟು ನೀಟಾಗಿ ಅವನು ಪ್ರೀತಿನ ತೊಗೊಂಡು ಕಾಪಾಡ್ಕೊಳ್ತಾನೆ. ಈ ಕಡೆ ದುಡಿಮೆನೂ ಬಿಡೋಕ್ಕಾಗಲ್ಲ, ಈ ಕಡೆ ಪ್ರೀತಿನೂ ಬಿಡೋಕ್ಕಾಗಲ್ಲ, ಈ ಕಡೆ ಫ್ಯಾಮಿಲಿನೂ ಬಿಡೋಕ್ಕಾಗಲ್ಲ. ಆ ರೀತಿ ಒಂದು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಒಂದು ಫೋಟೋಗ್ರಫಿ ಲವ್ ಸ್ಟೋರಿ ಅಂತ ಹೇಳ್ಬೋದು.